ಕಂಠಿಯವ್ರನ್ನ ತಡೆದು ತಿಕ್ತಾ ಇದೆ ಅವ್ವ. ಈಗ ನೋಡಿದ್ರೆ ಅವ್ವನೇ ಕಂಠಿಯವ್ರ ದಾರಿನ ಹಿಡ್ದವಳೆ. ಇದು ನಮ್ಮ ಅವ್ವನ ಅಂತ ಅನಿಸ್ತಾ ಇತ್ತು ನನ್ಗೆ. ನನಗೂ ವಿಷಯ ಗೊತ್ತಾಯ್ತು ಕಣವಿ. ಹಸು ಮನ್ಸಿರೋ ಅಂತ ಪುಟ್ಟಕ್ಕನ್ಗೆ ಎದ್ದು ತುಳಿಬೇಕು ಅನ್ನೋ ಕೋಪ ಬಂದಿ ಅಂತಂದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ ಹೇಳು. ಅವ್ವನ ಮನ್ಸಿಗೆ ಏಟೇ ನೋವಾದ್ರು ಯಾವತ್ತೂ ಈ ತರ ರೂಪ ತಾಳಿರ್ಲಿಲ್ಲ ಅವಳು. ಅವೇ ಬಂಗಾರಮ್ಮ ಅವರು ಜೀವದ ಗೆಳ್ತಿ. ಅದು ಅಲ್ದೆ ಅವ್ರ ಜೀವ ಉಳ್ಸಕ್ ಹೋಗಿ ಹಿಂಗಾಯ್ತು ಅನ್ನೋ ಹತಾಶೆ ಆಟೆ. ಪುಟ್ಟಕ್ಕ ಮಚ್ಚಿಡ್ ನಿಂತವಳೆ ಅಂತಂದ್ರೆ ಕೊಲೆಗಾರನ್ ಶಿಕ್ಷೆ ಕಟ್ಟಿಡ್ ಬುತ್ತಿ. ಹಂಗೇನಾರ ಆಯ್ತು ಅಂತಂದ್ರೆ ನಾನು ಪುಟ್ಟಕ್ಕನ ಪರವಾಗಿ ನಿಂತ್ಕೋತೀನಿ. ಸಾಕ್ ಮುಚ್ಚಲ ಬಾಯಿ. ಮುಳ್ಳಿಂದನೇ ತೆಗಿತೀವಿ ಅಂತವಾಗಿ ಆ ಮುಳ್ಳೆ ಕೈ ಚುಚ್ಕೊಂಡ್ರೆ ಯೋನ್ಲ ಮಾಡೋದು. ನನ್ಗೆ ಯಾಕೋ ಅವ್ವ ತಕೊಂಡಿರೋ ನಿರ್ಧಾರ ಸರಿ ಅಂತ ಅನಿಸ್ತಾ ಇಲ್ಲ. ಅವೇ ಯಾರ್ದೋ ಸ್ವಾರ್ಥಕ್ಕೆ ಬಂಗಾರಮ್ಮವ್ರ ಜೀವ ಹೋಯ್ತಲ್ಲ, ಅದ್ ಸರಿನಾ? ನೋಡು, ಹೋಗಿದ್ ಜೀವ ವಾಪಸ್ ಬರಕಿಲ್ಲ. ಆದ್ರೆ ಇರೋರು ತಪ್ಪು ಮಾಡ್ಬಾರ್ದು ಕಣ್ಲಾ. ಇವ್ರ ಕೋಪದ ಕೈಗೆ ಬುದ್ಧಿ ಕೊಟ್ರೆ ನಾವು ಸ್ನೇಹ ಕಷ್ಟ ಪಡ್ಬೇಕಾಯ್ತದೆ ಕಣ್ಲಾ. ಕಂಠಿ ಅವರು ಅವ್ವ ಎರಡು ಮನೆಗೆ ದೀಪ ಇದ್ದಂಗೆ. ಅವ್ರಿಗೇನಾರು ಆದ್ರೆ ಎರಡು ಮನೆ ಕತ್ಲೆ ಆಗೋಯ್ತದೆ ಕಣ್ಲಾ. ನನ್ಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಸ್ಯಾನ ಆತಂಕ ಆಯ್ತೈತೆ ಕಣ್ಲಾ. ಅವೇ ಏನು ಬೇಸರ ಮಾಡ್ಕೋಬೇಡ. ಅಮ್ಮವ್ರ ಸುತ್ತಾಗಿರೋ ಕೋಪಕ್ಕೆ ಪುಟ್ಟಕ್ಕ ಹಿಂಗೆಲ್ಲ ಮಾತಾಡಿರ್ಬೇಕು. ಆಮೇಲೆ ಸರಿ ಹೋಯ್ತಾರೆ. ಇಲ್ಲ ಕಣ್ಲಾ, ಅವ್ವ ಅದು ಏಟೆ ಕೋಪದಾಗಿದ್ರು ಅವಳ ಮನ್ಸಿನಾಗ ಅದ್ ಏನ್ ಓಡ್ತದೋ ಅದನ್ನೇ ಅವಳು ಮಾತಾಡೋದು. ಯಾರ್ ಬಿಟ್ರು ಆ ಕೊಲೆಗಾರನ ಅವ್ವ ಬಿಡಕಿಲ್ಲ ಅಂತ ಅನ್ಸ್ತೈತೆ ನನ್ಗೆ. ನೋಡವೆ, ಹಂಗೇನಾದ್ರೂ ಕಂಟಿಗೆ ಪುಟ್ಟಕ್ಕಂಗೆ ತೊಂದರೆ ಆಯ್ತದೆ ಅಂತಂದ್ರೆ ನಾನು ಅಡ್ಡ ನಿಂತು ಆ ತಪ್ಪನ್ನ ನನ್ನ ಮ್ಯಾಗ ಹಾಕೋತೀನಿ. ಕೊಲೆಗಾರನ್ ಶಿಕ್ಷೆ ಆಗೋದಾದ್ರೆ ಆಗ್ಲಿ ಬಿಡವಿ. ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆದ್ರೆ ನನ್ಗೂ ಕುಸಿನೇ ಕಣ್ಲಾ. ಆದ್ರೆ ಅದ್ರ ಮಧ್ಯೆ ಇರೋ ಜೀವಗಳಿಗೆ ತೊಂದರೆ ಆಗ್ಬಾರ್ದು. ಏನೇನು ಯೋಚನೆ ಮಾಡಬೇಡ ಬಂಗಾರ. ನನ್ನಿಂದ ದೂರ ಮಾಡಿದವ್ರಿಗೆ ಎಡೆ ಮುರಿ ಕಟ್ಟೆ ಕಟ್ತೀನಿ. 100 ಜನಕ್ಕೆ ತಿನ್ನೋ ಅನ್ನಕ್ಕೆ ದಾರಿ ಮಾಡಿಕೊಟ್ಟವಳು ನೀನು. ಇಡೀ ಊರಿಗೆ ಬೆಳಕಾದವಳು ನೀನು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪಿರಾಣ ಬಂಗಾರ ನೀನು. ನಿನ್ನ ಪಿರಾಣನೇ ತೆಗ್ದವ್ರಂದ್ರೆ ನನ್ನ ಮಕ್ಕಳು ನಾನು ಸುಮ್ಕೆ ಬಿಡ್ತೀನ ಹೇಳೋ? ಬಂಗಾರ, ನಾನು ಒಂಟೆ ಆಗ್ಬಿಟ್ಟೆ ಅಂತ ನೀನೇನು ದಿಗ್ಲು ಬಿಡ್ಬೇಡ. ನನ್ನ ಜೊತೆಗೆ 100 ಆನೆ ಬಲ್ದಂಗೆ ಪುಟ್ಟವ ಸೇರ್ಕೊಂಡವ್ರೆ. ಈಡ್ ದಿನ ಏನೇ ಆದರೂ ಕಂಟಿ ಒಬ್ಬನೇ ಓಡಾಡ್ತಿದ್ದ. ಆದರೆ ಈಗ ಒಂದು ಶಕ್ತಿನೇ ನನ್ನ ಜೊತೆ ಸೇರ್ಕೊಂಡಿತ್ತವ. ಈಗಿಬ್ರು ಸೇರ್ಕೊಂಡು ನಿನ್ನ ಸಾವು ನ್ಯಾಯ ಕೊಡಿಸ್ತೀವಿ. ಅವ್ನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಅವ್ನ ಸಾವು ನಮ್ಮ ಕೈಯಾಗೆ ಅವ. ನಾವು ಸತ್ರುವೆ ನಿನ್ನ ಹೆಸರು ಉಳಿಬೇಕು ಬಂಗಾರ. ಯಾರ ಜೊತೆ ಮಾತಾಡ್ತಿದ್ದೀರಾ? ಇನ್ಯಾರ್ತವ ಬಂಗಾರ ಅಂತವ. ಈಡ್ ದಿನ ನಾನು ಏನೇ ಮಾಡಿದ್ರು ಅದಕ್ಕೆ ಪುಟ್ಟವ ಬೇಲೆ ಹಾಕೊಳ್ಳು. ಆದರೆ ಈಗ ಅವರೇ ನಂಗೆ ಬಲವಾಗಿ ನಿಂತವ್ರೆ ಅಂತ ಅವಂತ ಹೇಳ್ತೈತೆ. ಅಲ್ಲ ರೀ, ಪುಟ್ಟವ ಏನೋ ಆಕ್ರೋಶದಲ್ಲಿ ಮಾತಾಡಿದ್ರೆ ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ? ಅದು ಆಕ್ರೋಶದಾಗ ಬಂದಿರೋ ಮಾತಲ್ಲ, ಮನಸ್ಸಿನೊಂದು ನಂದಾರನೇ ಸರಿ ಅನ್ನೋ ಆಲೋಚನೆ ನನಗೆ ಬಂದಿರೋದು. ಅದು ಹಾಗಲ್ಲ ರೀ. ನೋಡಿ, ನಿಮಗೆಲ್ಲ ಪುಟ್ಟವ ನಿರ್ಧಾರ ಅದು ಏನು ಅನಿಸ್ತದೇನೋ, ಆದ್ರೆ ನನಗಂತೂ ಸಾನೇ ಖುಷಿ ಆಗೈತೆ. ನನಗೆ ಮಾತ್ರ ಅಲ್ಲ, ಅವ್ವಂಗೆ ಕೂಡ. ಬೇಕಾರೆ ಕೇಳಿ.
ನಾನು ಸಿಂಹ ಆದರೆ ಪುಟ್ಟವ್ವ ದುರ್ಗಿ ಇಬ್ರು ಸೇರ್ಕೊಂಡು ಕೊಲೆ ಮಾಡ್ದನ್ನ ಬಗ್ದಾಕ್ತೀವಿ. ರಕ್ತ ಕುಡಿತೀವಿ. ಇದು ಶ್ರೀಕಂಠೇಶ್ವರ ಮಾಡ್ತಾರೋ ಪ್ರಮಾಣ. ತಿದ್ದಿ ಬುದ್ಧಿ ಹೇಳ್ಬೇಕಾಗಿರೋ ಪುಟ್ಟವನಿ ಇವ್ರ ಜೊತೆ ಸೇರಿದ್ದಾರೆ. ಇವ್ರನ್ನ ಸರಿ ದಾರಿಗೆ ತರೋರು ಯಾರು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸರಿಯಾದ ಟೈಮ್ ನೋಡ್ಕೊಂಡು ನಾನು ಸುತ್ತ ಮಾತಾಡ್ತೀನಿ. ನೋಡು, ಇನ್ನು ಮುಂದಕ್ಕೆ ಹೊಸುಗೆ ನೀನೇ ತಾಯಿ, ನೀನೇ ಅತ್ತೆ. ಆ ಹುಡುಗಿನ ಹಂಗೈನಾಗ ಮಾಡ್ಕೊಂಡು ಜಪಾನ್ವಾಗಿ ನೋಡ್ಕ. ಪುಟ್ಟಕ್ಕ, ಇದನ್ನ ನನ್ಗೆ ಹೇಳ್ಕೊಡ್ಬೇಕ ನೀನು? ಯಾವತ್ತಿದ್ರು ಹೊಸು ನನ್ನ ಮಗಳೇ. ಮಗಳು ನನ್ನ ಮ್ಯಾಕ್ ಅನ್ಮಾನ ಪಟ್ಬಿಟ್ಲಲ್ಲೋ, ಬ್ಯಾಸ್ರ ಅಷ್ಟೇ. ಏನ್ ಮ್ಯಾಕ್ ಮನ್ಸಿಗೆ ನೋವು ಹಾಕಿಲ್ಲ ಬಿಡು. ನಿನ್ನಂತ ಅತ್ತೆನೆ ಎಲ್ರಿಗೂ ಸಿಗ್ಲವ. ನೋಡ್ತೀಯ ನಂಜಮ್ಮ, ಪುಟ್ಟಮ್ಮಿ ತಾವು ಮಾತಾಡೋದಕ್ಕೆ ನಿನ್ ಮನ್ಸಿನ ದುಃಖ ಎಲ್ಲ ಹೊಂಟೋಯ್ತು. ಅದೇ ಅಲ್ವಾ ಈ ಪುಟ್ಟಕ್ಕನ್ ಮಾತಿಗಿರೋ ಶಕ್ತಿ.